So Yes, ma'am. for that, good morning to all. So we have completed with the 3 transactions. Yes or no? More transaction complete ಮಾಡಿದ್ದೀವಿ. The first is Shankar comments to business with cash. So the journal entry for that one is a cash account to debit to capital account. And the next one was a purchased goods from Ramesh. Rupees 2000 on credit line purchase ಮಾಡತ್ತಂತೆ. So the journal entry for that one is like a purchase account debit to Ramesh account. Because why purchase account has been debited? Because the goods is coming into the business. Goods business ನ ಬರತ್ತದ ಅದರ ಸಂಬಂಧ purchase account debit ಆಗಿತ್ತು, Ramesh account credit ಆಗಿತ್ತು because Ramesh is a giver. Yes or no? According to the personal account, credit is a giver. Thoroughly read the 3 golden principles. You should be very ಹೆಂಗ್ ಬಹಟ್ ಮಾಡಿರ್ಬೇಕಂತಂದ್ರೆ ಆ ಗೋಲ್ಡನ್ ಪ್ರಿನ್ಸಿಪಲ್ಸ್ ನ ಇಫ್ ಐ ಆಸ್ಕ್ ವೈಲ್ ನೀವು ಮಲ್ಕೊಂಡಿದ್ದಾಗ ಕೇಳಿದ್ರೆ ಯು ಶುಡ್ ಬಿ ರೆಡಿ ಟು ಆನ್ಸರ್ ದಟ್ ಒನ್. ಓಕೆ, ನಾಳೆ ಆಫ್ಲೈನ್ ಕ್ಲಾಸಿಗೆ ಬರುವಾಗೂ ಅಷ್ಟೇ ನೀವು ಭಾಳ ಅದು ನಿಮ್ಗೆ ಯಾವಾಗ ಕೇಳಿದ್ರು ಅದು ಬಾಯಾಗ ಬಂದಿರ್ಬೇಕು. ಡೆಬಿಟ್ ಅಂದ್ರೆ ಯಾರಾಗ್ತಾರೆ, ಕ್ರೆಡಿಟರ್ ಅಂದ್ರೆ ಯಾರಾಗ್ತಾರೆ, ಪರ್ಸನಲ್ ಅಕೌಂಟ್ ಅಲ್ಲಿ ಡೆಬಿಟ್ ಏನಾಗ್ತದೆ, ಕ್ರೆಡಿಟ್ ಏನಾಗ್ತದೆ, ರಿಯಲ್ ಅಕೌಂಟ್ ಅಲ್ಲಿ ಡೆಬಿಟ್ ಏನಾಗ್ತದೆ, ಕ್ರೆಡಿಟ್ ಏನಾಗ್ತದೆ, ಇವು ನಿಮ್ಗೆ ಕರೆಕ್ಟ್ ಆಗಿ ಗೊತ್ತಿತ್ತಂದ್ರೆ ಯು ಪೀಪಲ್ ವಿಲ್ ನಾಟ್ ಗೆಟ್ ಕನ್ಫ್ಯೂಸೇ ಆಗುದಿಲ್ಲ. ಅಂಡ್ ಆಲ್ಸೋ ದಿ ಐಟಮ್ಸ್, ಅಸೆಟ್ ಅಂದ್ರೆ ಯಾವ್ಯಾವ ಬರ್ತಾವು, ಓಕೆ, ಎಕ್ಸ್ಪೆನ್ಸಸ್ ಅಂದ್ರೆ ಯಾವ್ಯಾವ ಆಗ್ತಾವು, ಇನ್ಕಮ್ಸ್ ಅಂದ್ರೆ ಯಾವ್ಯಾವ ಆಗ್ತಾವೆ, ಇವೆಲ್ಲ ನಿಮ್ಗೆ ಭಾಳ ಚೆನ್ನಾಗಿ ಗೊತ್ತಿರ್ಬೇಕು. ಅವು ಗೊತ್ತಿದ್ರೇನೆ ನಿಮ್ಗೆ ಟ್ರಾನ್ಸಾಕ್ಷನ್ಸ್ ಜರ್ನಲ್ ಎಂಟ್ರಿ ಬರ್ಕೊಳಕ್ ಈಸಿ ಆಗುತ್ತೆ. ಓಕೆ, ಸೊ ಇಫ್ ಯು ಪೀಪಲ್ ಆರ್ ನಾಟ್ ಬಹಟೆಡ್ ದೋಸ್ ಗೋಲ್ಡನ್ ಪ್ರಿನ್ಸಿಪಲ್ಸ್, ಅರ್ಥ ಮಾಡ್ಕೊಂಡಿಲ್ಲ, ನಾನು ಓದೇ ಇಲ್ರಿ ಮೇಡಮ್ ಅಂತಂದ್ರೆ ಪ್ಲೀಸ್ ರೀಡ್ ದೋಸ್ ಗೋಲ್ಡನ್ ಪ್ರಿನ್ಸಿಪಲ್ ಫಸ್ಟ್. ಆ 3 ಗೋಲ್ಡನ್ ಪ್ರಿನ್ಸಿಪಲ್ಸ್ ನ ಅರ್ಥ ಮಾಡ್ಕೊಳ್ರಿ, ಓದ್ರಿ, ಅವಾಗ ನಿಮ್ಗೆ ಜರ್ನಲ್ ಪಾಸ್ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗ್ತದೆ. ಓಕೆ, so the third one also we have completed. Yes, now paid Ramesh rupees 500 on account. We are paying to Ramesh. Okay, so ಏನೇ ನೀವು ಟ್ರಾನ್ಸಾಕ್ಷನ್ ಪಾಸ್ ಮಾಡುವಾಗ ಫಸ್ಟ್ ಯು ಹ್ಯಾವ್ ಟು ಕನ್ಸಿಡರ್ ದಟ್ ಐ ಆಮ್ ಅ ಬಿಸ್ನೆಸ್, ನಾನು ಬಿಸ್ನೆಸ್ ನನ್ನ ಕಡೆಯಿಂದಾನೇ ಆಗತ್ತದ ಅಂತ ಹೇಳಿ. ಇಲ್ಲಿ ನೋಡಿ ಪರ್ಚೇಸ್ಡ್ ಗೂಡ್ಸ್ ಫ್ರಮ್ ರಮೇಶ್ ಅಂತಂದ್ರೆ ಬಿಸ್ನೆಸ್ ಗೂಡ್ಸ್ ನ ಪರ್ಚೇಸ್ ಮಾಡಿದೆ. ಓಕೆ, ಸೊ ಬಿಸ್ನೆಸ್ ಗೂಡ್ಸ್ ನ ಪರ್ಚೇಸ್ ಮಾಡಿದೆ ಅಂತಂದ್ಮೇಲೆ ಬಿಸ್ನೆಸ್ ನ ಗೂಡ್ಸ್ ಬರತ್ತವು ಅಂತ ಹೇಳಿ ಅಂತ. ಸೊ purchase account has been debited and Ramesh account has been credited. Third one ಏನೈತ್ರಿ, paid Ramesh. ಇಲ್ಲಿ ಬಿಸ್ನೆಸ್ ರಮೇಶ್ ಗೆ ಪೇ ಮಾಡತ್ತದ ಅಂದ್ರೆ ಬಿಸ್ನೆಸ್ ಇಂದ ರೊಕ್ಕ ಹೊರಗೊಂತಾವು. ಓಕೆ, ಬಿಸ್ನೆಸ್ ಇಂದ ರೊಕ್ಕ ಹೊರಗೊಂತಾವು. ಸೊ ಅವಾಗ ಏನಾಗ್ತದೆ, ಯಾರು ತಗೊಳತ್ತಾರ ರೊಕ್ಕನ, ರಮೇಶ್. ಸೊ ಅಕಾರ್ಡಿಂಗ್ ಟು ದಿ ರೂಲ್ ಆಫ್ ಪರ್ಸನಲ್ ಅಕೌಂಟ್, ರಮೇಶ್ ಇಸ್ ಅ ರಿಸೀವರ್. ಸೊ ರಮೇಶ್ ಅಕೌಂಟ್ ಡೆಟಾರ್ಡ್ ಟು ಕ್ಯಾಶ್ ಅಕೌಂಟ್. ಸೊ ಇಲ್ಲಿ ನೀವು ಏನೇ ಜರ್ನಲ್ ಪಾಸ್ ಮಾಡ್ಬೇಕಂತಂದ್ರೆ ಐ ಆಮ್ ದಿ ಬಿಸ್ನೆಸ್, ಗೂಡ್ಸ್ ಸೆಲ್ ಆಗತ್ತಂತಂದ್ರೂ ಬಿಸ್ನೆಸ್ ಇಂದಾನೆ ಸೆಲ್ ಆಗತ್ತದ, ಗೂಡ್ಸ್ ಪರ್ಚೇಸ್ ಆಗತ್ತಂದ್ರೆ ಬಿಸ್ನೆಸ್ ಒಳಗೆ ಪರ್ಚೇಸ್ ಆಗತ್ತದ, ಕ್ಯಾಶ್ ಪೇ ಮಾಡತ್ತಾರ ಅಂತಂದ್ರೆ ಬಿಸ್ನೆಸ್ ದವರೇ ಪೇ ಮಾಡತ್ತಾರ, ಬಿಸ್ನೆಸ್ ಇಂದಾನೆ ಹೊರಗೆ ಹೊಂಟದ. ಓಕೆ, ಕ್ಯಾಶ್ ರಿಸೀವ್ ಆಗತ್ತದ ಅಂತಂದ್ರೆ ಬಿಸ್ನೆಸ್ ಒಳಗೆ ಬರತ್ತದ. ಓಕೆ, ಯು ಹ್ಯಾವ್ ಟು ಕನ್ಸಿಡರ್ ದಟ್ ಐ ಆಮ್ ಅ ಬಿಸ್ನೆಸ್. ಓಕೆ, ಸೊ ಅವಾಗ ನಿಮ್ ಜರ್ನಲ್ ಪಾಸ್ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗ್ತದೆ. ಓಕೆ, ಆಲ್ವೇಸ್ ಯು ಹ್ಯಾವ್ ಟು ಕನ್ಸಿಡರ್ ದಟ್ ಐ ಆಮ್ ಅ ಬಿಸ್ನೆಸ್ ಅಂತ ಹೇಳಿ. ಓಕೆ, ಸೊ ವಾಟ್ ವಾಸ್ ದಿ ಫೋರ್ತ್ ಟ್ರಾನ್ಸಾಕ್ಷನ್? ಫೋರ್ತ್ ಟ್ರಾನ್ಸಾಕ್ಷನ್ ಏನದ? Sold goods to Ranjan on credit. Yes or no? The fourth transaction of the sold goods to Ranjan by the I said you people to video ಅಷ್ಟೇ ಆನ್ ಮಾಡ್ಕೊಂಡು ಬಂದಿದ್ದೀನ್ರಿ. Sold goods to Ranjan on credit means what does sold goods to Ranjan on credit? Goods are going out of the business. So like two goods is going out of the business, and what we have to do with that one? ಏನಂತ ಜರ್ನಲ್ ಪಾಸ್ ಮಾಡಬೇಕು ನಾವು? Ranjan account debtor to sales account. Very good. Ranjan account debtor to sales account. Why Ranjan account has been debited? Why Ranjan receiver debit? Why Ranjan account debited? Because he is receiver. Very good. According to the personal account, Ranjan is a receiver. Yes, sir. So debit ಏನಾಗಬೇಕು, receiver ಆಗಬೇಕು. And why you have credit sales? Giver ma the giver sales ನ credit ಮಾಡಿದ್ರೆ
You said that Goods going out of the business. very good. Goods are going out of the business. Yes, sir. The journal entry for the fourth transaction is that Ranjan account. Ranjan account has been debited. Yes, sir. Ranjan account has been Ranjan account has been debited. Yes, sir. Ranjan account has been debited because Ranjan is a receiver of that goods. Yes, sir. Ranjan is a receiver of that goods. According to the rule of personal account, debit is a receiver. When a business sells the goods, who is receiving that goods? Ranjan. Yes, sir. So Ranjan is a receiver of that goods. So Ranjan account has been debited to sales account because goods is going out of the business. What is the narration? What is the narration? Being goods sold to Ranjan. Goods sold to Ranjan. ಯಾವ ಡೇಟ್ ಏನಂದ್ರೆ ಇಲ್ಲಿ? What was the date? 8/4/12. 8/4/12. Amount? Amount 900. 900, ma'am. Fifth transaction? Received from Ranjan rupees 300 on account. Okay, received from Ranjan. Yes, sir. We are receiving from Ranjan. Here, received from Ranjan ಅಂತಂದ್ರೆ cash received ಅಂತಾನೆ ಅರ್ಥ. Here, ಇಲ್ಲಿ goods ನ credit ನಂಗೆ sell ಮಾಡಿದ್ದೆ. ಇಲ್ಲಿ ನಾನು ರೊಕ್ಕನೇ ತಗೊಂಡಿರ್ಲಿಲ್ಲ. Yes, sir. When business sold the goods to Ranjan, here business have sold the goods to Ranjan on a credit basis. Yes, sir. ಅಲ್ಲಿ transaction ದಾಗೂ ಅದೇ ಹೇಳ್ಯಾರ. Yes, sir. Go for the fourth transaction ಏನಿತ್ರಿ? Sold goods to Ranjan on credit ಅಂತಾನೆ ಇತ್ತು. Yes, sir. ಅಲ್ಲಿ cash receive ಮಾಡಿರ್ಲಿಲ್ರಿ. I have sold the goods on credit basis. Yes, sir. Credit basis sell ಮಾಡಿದ್ರಿಂದಾನೆ ನಾನು ರಂಜನ್ ಅಕೌಂಟ್ ನ ಡೆಬಿಟ್ ಅಂತ ತಗೊಂಡೆ. ಇಲ್ಲ ಅಂತಂದ್ರೆ ಅಲ್ಲಿ ಕ್ಯಾಶ್ ಬೇಸಿಸ್ ಆಗಿತ್ತಂದ್ರೆ ಇಫ್ ದಿ ಟ್ರಾನ್ಸಾಕ್ಷನ್ ವಾಸ್ ದಿ ಕ್ಯಾಶ್ ಬೇಸಿಸ್ ನಾ ಕ್ಯಾಶ್ ಅಂತಾನೆ ತಗೊಂಡಿದ್ದೆ. Yes, sir. ಅಲ್ಲಿ ಕ್ಯಾಶ್ ಅಂತ ಮೆನ್ಷನ್ ಮಾಡಿಲ್ರಿ. ದೇ ಹ್ಯಾವ್ ಮೆನ್ಷನ್ ಕ್ರೆಡಿಟ್ ಅಂತ ಡೈರೆಕ್ಟ್ ಆಗಿ ಮೆನ್ಷನ್ ಮಾಡ್ಯಾರ. ಆಮೇಲೆ ಪರ್ಸನ್ ಹೆಸರು ಬಂದ್ಬಿಟ್ಟದ ಅಲ್ಲಿ. Yes, sir. ಪರ್ಸನ್ ಹೆಸರು ಬಂದಾಗ ಕ್ರೆಡಿಟ್ ಅಂತಾನೆ ಮೆನ್ಷನ್ ಮಾಡ್ಯಾರ. ಅದೇ ಪರ್ಸನ್ ಹೆಸರು ಕೊಟ್ಟು ಕ್ಯಾಶ್ ಅಂತ ಕೊಟ್ಟಿದ್ರ ಅಂದ್ರೆ ನಾ ಕ್ಯಾಶ್ ಅಂತಾನೆ ತಗೊಂಡಿದ್ದೆ. Yes, sir. ಸೊ ಇಲ್ಲಿ ಏನಾಗಿದೆ ಅಂತಂದ್ರೆ ಗೂಡ್ಸ್ ನ ಕ್ರೆಡಿಟ್ ಬೇಸಿಸ್ ಮೇಲೆ ಸೆಲ್ ಮಾಡಿದ್ರು. Yes, sir. ಈಗ ಏನ್ ಮಾಡೋದಿದ್ದಾನೆ ಅಂತಂದ್ರೆ ಫಿಫ್ತ್ ಟ್ರಾನ್ಸಾಕ್ಷನ್ ಅಲ್ಲಿ ರಂಜನ್ ಕ್ಯಾಶ್ Ranjan is paying the cash. So we are receiving from the Ranjan. Ranjan ಹತ್ರದಿಂದ ನಾವು cash receive ಮಾಡ್ತೀವಿ. Business receive ಮಾಡಬೇಕಾದ್ರೆ what may be the journal entry here? Cash account debtor to Ranjan account. Why cash account has been debited? Because cash is coming into the business. Very good. Cash is coming into the business. And why Ranjan account has been debited? Giver, ma'am. Very good. Ranjan is a giver of that cash. You're getting the idea now? Idea ಬರುತ್ತದೆ ಹೆಂಗೆ? Yes, ma'am. So ಎಲ್ಲಾನು we have to consider that we are the business. Now business ಅಂತ ಹೇಳಿ consider. Okay, so ಈಗ cash business have to debit. Okay, cash has been debited because according to the rule of personal account, debit what comes in. Yes or no? What may be the narration? Being cash received from Ranjan. Cash received from Ranjan. Okay. First you have to write the dates and all. Date ಅದು ಬರಬೇಕಾಗ್ತದೆ. Okay, so ಏನಿದೆ date ಇಲ್ಲಿ? 12th April. Amount? What was the amount? 300. 300, ma'am. Is it clear to everyone?
ಕ್ಲಿಯರ್ ಆಗತ್ತದ್ರಿ ಬೋರಮ್ಮ? ಎಷ್ಟ್ ದಿವಸ ಆಯ್ತು ಬಂದೇ ಇರ್ಲಿಲ್ಲಲ್ಲ? ಮ್ಯಾಮ್ ಬ್ರೋ ಮ್ಯಾರೇಜ್ ಇತ್ರಿ. ಬ್ರೋದು ಮ್ಯಾರೇಜ್ ಇತ್ರಿ, ನಿಮ್ದೇನ್ ಇರ್ಲಿಲ್ಲಲ್ಲ? ಬ್ರೋ ಮ್ಯಾರೇಜ್ ಒಂದ್ ದಿವ್ಸ ಸಾಕ್ರಿ. ಎಸ್ ಭಾಳ ಅಂದ್ರೆ 2 ದಿವ್ಸ ರೀ. ನೀವು ನ್ಯೂಸ್ ತಗೊಂಡಿದ್ದೊಳಗೆ ನಮ್ಗೆ ಕನ್ಫ್ಯೂಸ್ ಆಗತ್ತೆ ಈಗ, ಬ್ರೋದ್ ಮ್ಯಾರೇಜ್ ಇತ್ತ ಇಲ್ಲ ಸಿಸ್ಟರ್ ಮ್ಯಾರೇಜ್ ಇತ್ತ ಅಂತ ಹೇಳಿ. ಇಲ್ರಿ ಮ್ಯಾಮ್ ಬ್ರೋದ್ ಇತ್ರಿ. ಓಕೆ, ಕ್ಲಾಸ್ ರೆಗ್ಯುಲರ್ ಅಟೆಂಡ್ ಮಾಡ್ರಿ. ಅಂಡರ್ಸ್ಟ್ಯಾಂಡ್ ಆಗತ್ತದ್ರಿ? ಹಾ ರೀ ಮ್ಯಾಮ್, ಆಲ್ರೆಡಿ ಇದೆಲ್ಲ ಕಂಪ್ಲೀಟ್ ಮಾಡೀನ್ರಿ ಮ್ಯಾಮ್, ಈ ಪ್ರಾಬ್ಲಮ್ ರೀ. ಹೌದ್ರಿ, ವೆರಿ ಗುಡ್. ದೀಪಕ್, ದಿವ್ಯಾ, ಗಂಗಾ, ಗೆಟಿಂಗ್ ಆರ್ ನಾಟ್? ಕಿರಣ್, ಬಸವರಾಜ್, ಬೋಧಿ ಬಸವರಾಜ್, ಎಲ್ಲ ನೀವೆಲ್ಲ ನನ್ನ ಕ್ಲಾಸಾಗಿ ಇಲ್ದಿರೋರೇ ಅದಿರಿ. ಐಶ್ವರ್ಯ, ಇಷ್ಟು ದಿವಸ ಎಲ್ಲಿದ್ರಿ ನೀವೆಲ್ಲ? ಒಂದೇ ಸಲ ಉದ್ಭವ ಮೂರ್ತಿಗಾಗದ್ಲೆ ಉದ್ಭವ ಆಗ್ಬಿಟ್ರಪ್ಪ. ಗೆಟಿಂಗ್ ಆರ್ ನಾಟ್ ಗೈಸ್? ಯಾಕಂದ್ರೆ ಇಷ್ಟು ದಿವಸ ಕ್ಲಾಸೇ ಇರ್ಲಿ, ಅಟೆಂಡೇ ಮಾಡಿರ್ಲಿಲ್ರಿ ನಾವು. ಸೊ ಫಸ್ಟ್ ಬಿ ಥರೋ ವಿತ್ ದ ಗೋಲ್ಡನ್ ಪ್ರಿನ್ಸಿಪಲ್ಸ್. ಓಕೆ, ಸೊ ನಿಮ್ಗೆ ಏನಾದರೂ ಭಾಳ ಡೌಟ್ ಅನ್ಸತ್ತಿತ್ತಂದ್ರೆ ಕಮ್ ಪರ್ಸ್ನಲಿ. ಓಕೆ, ಸೊ ನಾನು ಹೆಂಗಿದ್ರೆ ಆಫ್ಲೈನ್ ಕ್ಲಾಸಿಗೆ ಅರೇಂಜ್ ಮಾಡತ್ತೀನಿ. ಸೊ ನಾನು ಅದು ಆಫ್ಲೈನ್ ಕ್ಲಾಸ್ ಇದ್ರೂ ಸೊ ನಿಮ್ಗೆ ಭಾಳ ಏನಾದರೂ ಡೌಟ್ ಆಗತ್ತಿತ್ತಂದ್ರೆ ಬರ್ರಿ. ಈಗ ಬಿಕಾಮ್ದಾಗ ಒಂದು 2-3 ಜನ ಹುಡುಗರು ಬಂದಾರ್ರಿ, ಬಿಕಾಸ್ ಆಫ್ ದಿ ನೆಟ್ವರ್ಕ್ ಇಶ್ಯೂಸ್. ನೆಟ್ವರ್ಕ್ ಇಶ್ಯೂ ಇಂದ ಅವ್ರು ಬರತಾರೆ. ಒಂದಿಬ್ರು ಬಂದಾರ ಇವತ್ತೆ, ಫಸ್ಟ್ ಟೈಮ್ ದೇ ಹ್ಯಾವ್ ಕೇಮ್. ಓಕೆ, ಸೊ ನೀವೇನಾದ್ರೂ ನಿಮ್ಗೆ ಹಂಗೆ ಪ್ರಾಬ್ಲಮ್ ಇತ್ತಂದ್ರೆ ಸರ್ ಹತ್ರ ದೇ ಹ್ಯಾವ್ ಟೇಕನ್ ದಿ ಪರ್ಮಿಷನ್ ಫ್ರಮ್ ಸರ್. ಆ್ಯಕ್ಚುಲಿ ಸರ್ ಹತ್ರದಿಂದ ಪರ್ಮಿಷನ್ ತೊಗೊಂಡು ಬಂದಾರ್ರಿ. ನಿಮಗೂ ಏನಾದರೂ ಹಂಗೆ ನೆಟ್ವರ್ಕ್ ಇಶ್ಯೂಸು ಇಲ್ಲ ಮೇಡಮ್ ನಾನು ಭಾಳ ಆನ್ಲೈನಾಗಿ ತಿಳಿಯಾತಿಲ್ಲ ಅಂತಂದ್ರೆ ಕಮ್ ಆ್ಯಂಡ್ ಸಿಟ್ ಫಾರ್ ದಿ ಆಫ್ಲೈನ್ ಕ್ಲಾಸ್. ಓಕೆ, ಫಸ್ಟ್ ಟೇಕ್ ದಿ ಪರ್ಮಿಷನ್ ಫ್ರಮ್ ಸರ್. ಅಂಡರ್ಸ್ಟ್ಯಾಂಡ್ ಆಯ್ತ್ರಿ ಇದು? ಇಸ್ ಇಟ್ ಕ್ಲಿಯರ್? Yes, ma'am. Yes, ma'am. Where is it? This one? Yes, ma'am. Okay. So what is the sixth transaction? What is the sixth transaction? Bought goods for cash ₹600. Bought goods for cash ₹600. Bought goods for cash ₹600. Okay. So Baswaraj Mendigari, can you able to pass the journal for this one? Bought goods for cash, it seems. What may be the journal for this one, Baswaraj? Can you try? Can you try for this one? Baswaraj, can you try for that journal entry for that one? Bought goods for cash, it seems. Bought goods for cash. What is meant by this type? Bought goods for cash means what? Entry hangandre? Goods are coming into the business and cash is going out of the business. Very good. Goods is coming into the business and cash is going out of the business. Very good. Purchase account debit to cash account. Cash account. Okay. ಈಗ ಐಡಿಯಾ ಬರತ್ತದಿಲ್ರಿ? Purchase account has been debited because goods is coming into the business. Purchase account debit to cash account. Why cash account has been credited? Cash account credit ಆಗೈತ್ರಿ ಬರಮ್ಮ? ಕ್ಯಾಶ್ ಹೊರಗುಂಟಾದ್ರಿ ಬಿಸ್ನೆಸ್. Very good. Cash is going out of the business. What is the Business. narration? Deepak, can you tell the narration for this one? Deepak, can you tell the narration for this one? Being goods purchased. Being goods purchased for cash. Yes or no? Ma'am, being goods purchased for cash. What is the amount? 600, ma'am. 600. Divya, what is the amount, Divya? Adirindra class naga? At least 600 ma'am. 600. It's clear? Everyone is clear? Yes, ma'am. Deepak, Baswaraj, it is getting
ಹೆಂಗ್ ಬರೆಯತ್ತೀನಿ? They are not speaking with me also. ನನ್ನ ಜೊತೆ ಮಾತಾಡ್ತಾನೆ ಇದ್ದಾರೆ. So what is the next? What is the next transaction? Sold goods for cash rupees 400. Sold goods for cash rupees 400. Who will tell? I will tell the names. They have to pass the journal. Pooja, don't tell. Okay. Akshay Kumar Hunnur, can you pass the journal for this one? Sold goods for cash. Yes, ma'am. Tell Akshay. What may be the journal entry for this one? And also tell the date also. Date is 18. Yes, ma'am. 18/4/2012. What is the journal entry for this one? Akshay, don't waste the time, please. ನಮ್ದು ಆನ್ಲೈನ್ ಕ್ಲಾಸ್ ರೀ, ಆಫ್ಲೈನ್ ಅಲ್ರಿ. ಬೇರೆದವ್ರ ಕ್ಲಾಸ್ನ ಹೇಳ್ಕೊಳ್ತೀನಿ ಅಂದ್ರೆ ನಾವು ಬ್ಯಾಡ್ ಟೈಮ್ ಮುಗಿದ್ಬಿಡ್ತದೆ. What is the journal entry for this one? Tell anyone. Your relation nothing time. Cash account data to sales Cash account. account data to sales account. Sales account. Cash account data. Ma'am, Hey. cash account data to sales account, ma'am. Cash account data to sales account. Sales account, ma'am. Okay. Why cash account? Sales account. Why cash account debited, Akshay? Cash is Cash is coming into the Being goods sold for cash. being sold goods for cash. Please narration. What is the amount for this one? 400. 400, ma'am. Very good. What is the next transaction? Commission. Received commission on rupees 50. Received commission. Received commission. Okay. Received commission is your income or expenses? Income. Income, ma'am. Income, ma'am. Okay. So according to under which account it will come? Commission which Nominal. Nominal account. Nominal account, ma'am. So nominal account ಅಲ್ಲಿ ಯಾವ ಸೈಡ್ ತಗೊಂತೀವಿ? ಡೆಬಿಟ್ ಕ್ರೆಡಿಟ್? Credit, ma'am. Credit, ma'am. Credit. Okay. So shall I erase this one? ಇದನ್ನ erase ಮಾಡ್ರಿ. Yes, ma'am. So as you said, commission is credited according to the rule of nominal account. Yes, ma'am. According to the rule of nominal account, you said you have to credit the commission account. And what you have to debit? Cash account. Cash. Account. Cash. Credit. Why you have to debit? Cash data to commission account, ma'am. Commission account. Commission account. After answering for the question, just mute yourself. Pooja, mute yourself, Pooja. ಆನ್ಸರ್ ಮಾಡಿದ ತಕ್ಷಣ ಮ್ಯೂಟ್ ಆಗ್ಬಿಡ್ರಿ, ಯಾಕಂದ್ರೆ ನಿಮ್ಮ ಮನೆ ಮಾತಾಡಿದಾರೆ ನಾವು ಕೇಳಿಸ್ಕೊಟ್ಬಿಟ್ಟಿರ್ಬೇಕಾಗ್ತದೆ. ಓಕೆ, ಡೋಂಟ್ ರಿವೀಲ್ ದಟ್. Being commission. As soon as you answer for the question, just mute yourself. Okay, so that should not disturb for others also. Okay, so narration is being Commission received. commission. Okay, what is the amount? 50 rupees, ma'am. 50. What is the next?
ನೆಕ್ಸ್ಟ್ ಟ್ರಾನ್ಸಾಕ್ಷನ್ ಏನದ ರೀ? Shall I erase this one? Erase ma'am. Yes, ma'am. Yes, ma'am. What is the next transaction? Paid advertisement. Paid advertisement charges 100 rupees 100. Okay, paid advertisement charges. Advertisement charges is your income or expenses? Business point of view. Expenses. Expenses, ma'am. Expenses. Expenses. So, under what account it will come? Advertisement. Nominal account. Nominal account. Nominal account, ma'am. ಏನ್ ಮಾಡ್ಬೇಕ್ರಿ ಅದನ್ನ? ಡೆಬಿಟ್ ಮಾಡ್ಲಾ ಕ್ರೆಡಿಟ್ ಮಾಡ್ಲಾ? Debit. Debit, ma'am. Debit, ma'am. Advertisement expenses has been debited and what I should Credit cash account, ma'am. cash account. Why I should credit the cash account? Because cash is going out of the business. Very good. Because cash is going out of the business in the form of an advertisement charges. So what is the journal entry? What is the journal entry? Being paid advertisement. I'm asking what is the journal entry? Advertisement. Account data to cash account. Advertisement account data to Cash account. So the narration is Charges paid. being advertisement. Okay. What is the amount? 100 rupees. Okay. Clear, I think? Yes, ma'am. Okay. So shall I erase the this one? Erase my ring? Yes, ma'am. Okay. Yes, ma'am. Next transaction ಏನದ ರೀ ಅಲ್ಲಿ? Withdrawn goods for domestic use. Domestic use ಅಂದ್ರೆ ಏನ್ರಿ? Personal use, ma'am. Very good. Domestic use means personal use. Yes or no? Now personal, if withdrawn goods for domestic use. Owner is withdrawing the goods for domestic use. ಅದನ್ನ ನಾವು ಏನಂತ ಕರಿತೀವಿ ಅಕೌಂಟ್ಸ್ ಅಲ್ಲಿ? ಓನರ್ ತನ್ನ Hello. Personal Drawings, ma'am. drawings account. Very good. Okay, he's withdrawing the goods here. He's not withdrawing Hello. cash. He's withdrawing the Ma'am. ಹೇಳಿ. ಮೇಡಮ್ ಇದು ಮ್ಯಾಥ್ಸ್ ಸಬ್ಜೆಕ್ಟ್ ಇದ್ರಿಗೆ ಅಕೌಂಟೆನ್ಸಿ ಐತ್ರಿ. ಮ್ಯಾಥ್ಸ್ ಸಬ್ಜೆಕ್ಟ್ ಇದ್ದವ್ರಿಗೆ ಅಂದ್ರೆ ಸೈನ್ಸ್ ಬ್ಯಾಕ್ ಗ್ರೌಂಡ್ ಇಂದ ಬಂದವ್ರಿಗೆ ಅಕೌಂಟ್ಸ್, ಕಾಮರ್ಸ್ ಬ್ಯಾಕ್ ಗ್ರೌಂಡ್ ಇಂದ ಬಂದವ್ರಿಗೆ ಮ್ಯಾಥ್ಸ್ ಇರ್ತದ್ರಿ. ನೀವ್ ಯಾರು ಅದಿರಿ ಈಗ? ಸುಹಾಸ್ ನೀವೇನ್ರಿ ಕಾಮರ್ಸ್ ಕಾಮರ್ಸ್ ಬ್ಯಾಕ್ ಗ್ರೌಂಡ್ ಇಂದನ ಸೈನ್ಸ್ ಬ್ಯಾಕ್ ಗ್ರೌಂಡ್ ಇಂದನ? ಕಾಮರ್ಸ್ ಮ್ಯಾಮ್. ಅಂದ್ರೆ ನಿಮಗೆ ಮ್ಯಾಥ್ಸ್ ಇದೆ ನೋಡಿ. ಚೈತ್ರ ಮೇಡಮ್ ಮ್ಯಾಥ್ಸ್ ತೊಗೊಳ್ತಾರೆ. ಓಕೆ ಮ್ಯಾಮ್. ಅದು ಲಾಸ್ಟ್ ಮೂಮೆಂಟ್ ಇನ್ 10 minutes ಇದ ಬಂದಿರಿ ನೀವು. ಮೇಡಮ್ ಕ್ಲಾಸ್ ಮುಗಿಸ್ಯಾರ ಯಾರಿಗೆ ಗೊತ್ತು. ಜಸ್ಟ್ ಲಾಗ್ ಇನ್ ಮೇಡಮ್ ಐಡಿ. ಓಕೆ. Okay. See, so here goods is here owner is not withdrawing the goods. He's not withdrawing the cash. He's withdrawing the goods. Yes, and as you said, domestic use ಅಂದ್ರೆ personal ಅಂತ ಅಂದ್ರೆ ನಾವು ಅದನ್ನ ಅಕೌಂಟ್ಸ್ ಅಲ್ಲಿ ಡ್ರಾಯಿಂಗ್ಸ್ ಅಂತ ಹೇಳಿ ಕರಿತೀವಿ. ಡ್ರಾಯಿಂಗ್ಸ್ ಆಲ್ವೇಸ್ ಶುಡ್ ಬಿ ಏನ್ರಿ? ಡ್ರಾಯಿಂಗ್ಸ್ ಡೆಬಿಟ್ ಆಗ್ತದ ಕ್ರೆಡಿಟ್ ಆಗ್ತದ? Debit, ma'am. debit. Drawings account to Drawings account debit to cash account, ma'am. Cash account credit. not withdrawing the cash. Goods account. Goods No, account. ma'am. ಅದನ್ನ ನಾವು ಗೂಡ್ಸ್ ಅಕೌಂಟ್ ಅಂತ ಹೇಳಿ ಬರೀಬಾರ್ದು. ವಿ ಹ್ಯಾವ್ ಟು ರೈಟ್ ದಿ ಪರ್ಚೇಸ್ ಅಕೌಂಟ್ ಅಂತ ಹೇಳಿ ಬರೀಬೇಕು. ವೈ? ಬಿಕಾಸ್ ದಟ್ ಮೀನ್ಸ್ ದ ಓನರ್ ಇಸ್ ಪರ್ಚೇಸಿಂಗ್ ದಟ್ ಗೂಡ್ಸ್ ಅಂತ ಹೇಳಿ. ಓಕೆ. ಇಫ್ ಇನ್ ದಿ ಟ್ರಾನ್ಸಾಕ್ಷನ್ ಇಫ್ ದೇ ಮೆನ್ಷನ್ owner withdraw the goods for domestic use. Owner withdraw the goods for domestic use ಅಂತ ಇತ್ತಂತಂದ್ರೆ ಡ್ರಾಯಿಂಗ್ಸ್ ಅಕೌಂಟ್ ಡೇಟಾ ಟು ಪರ್ಚೇಸ್ ಅಕೌಂಟ್ ಅಂತ ಬರೀಬೇಕು. ಓಕೆ.
ಗೂಡ್ಸ್ ವಿತ್ ಡ್ರಾನ್ ಇತ್ತಂದ್ರೆ ಪರ್ಚೇಸ್ ಅಕೌಂಟ್ ಅಂತ ಬರುತ್ತೆ. ಅದೇ ಕ್ಯಾಶ್ ವಿತ್ ಡ್ರಾನ್ ಅಂತಂದ್ರೆ ಡ್ರಾಯಿಂಗ್ಸ್ ಅಕೌಂಟ್ ಡೇಟಾ ಟು ಕ್ಯಾಶ್ ಅಕೌಂಟ್. ಇಫ್ ಮೆನ್ಷನ್ ಗೂಡ್ಸ್ ಅಂತ ಮೆನ್ಷನ್ ಮಾಡಿದ್ರೆ ನಾವು ಅದನ್ನ ಪರ್ಚೇಸ್ ಅಕೌಂಟ್ ಅಂತ ಹೇಳಿ ಟ್ರೀಟ್ ಮಾಡಬೇಕು. ಮೀನ್ಸ್ ಓನರ್ ಇಸ್ ಪರ್ಚೇಸಿಂಗ್ ದಟ್ ಗೂಡ್ಸ್ ಅಂತ ಹೇಳಿ ಅರ್ಥ. ಇಸ್ ಇಟ್ ಕ್ಲಿಯರ್? Yes, ma'am. Drawings account data to purchase account. Purchase account because owner is withdrawing the goods. Goods withdraw ಮಾಡತಾನೆ. Goods withdraw ಮಾಡತಾನಂತಂದ್ರೆ ಅದು purchase ಆಗಿದೆ ಅಂತ ಹೇಳಿ ಅರ್ಥ. Is it clear to everyone? If owner is withdrawing the goods, owner goods ನ withdraw ಮಾಡತ್ತಿದ್ರೆ ಏನಂತ ಕನ್ಸಿಡರ್ ಮಾಡ್ಬೇಕು ಅದನ್ನ? Purchase. Drawings account. Okay. Account data to purchase. Being goods withdraw for personal use. Is it clear to everyone? Will have no purchase? Yes, ma'am. Yes, ma'am. Is it clear to everyone? I should repeat it again. Clear ಆಯ್ತಾ? Repeat ಮಾಡ್ರಿ. Clear, ma'am. Why we have to take the purchase account? Purchase account ಅಂತ ಎದಕ್ಕೆ ತಗೋಬೇಕು? Because if the owner withdraw the goods for personal use. If we withdraw the goods for personal use, we have to take the purchase account. Is it clear to everyone? Yes, ma'am. Last ನೀವೇ ಮಾಡ್ತೀರಿ paid salary to manager ₹700. Paid Yes, salary ma'am. to manager. What may be the journal for that one? Salary account data to cash account. Very good. Salary account data to cash account. You are not supposed to write the manager anta baribadu. Salary account data to cash account because salary is your expenses. Yes or no? So you Cash is debited. salary will be debited and cash is going out of the business in the form of a salary. So salary account. Ma'am, salary account data to Salary account data to cash account. Salary is going in the form of a cash. Yes or no? Salary is going out of the business in the form of a cash. Yes or no? Ali manager person ಆಗಿದ್ರೆ manager receiver ಆಗ್ತಾನೆ. So according to the rule of personal account, debit is a receiver. ನೀವು ಎಲ್ಲಿ ಬರೀತೀರಿ? Debit ನ ಬರೆಯಕ್ಕೆ ಬರಲ್ಲ. Salary account ನ already ಬರ್ತಿರ್ತೀರಿ. Yes or no? Is it Ma'am. ಹಾ. Ma'am, ma'am, manage. being salary paid to manager. ನರೇಶನ್ ಅಂದರೆ being salary paid to manager. ನರೇಶನ್ ನಾನು ಬರೀತೀನಿ ನೋಡ್ರಿ. ಇದು ಅಂಡರ್ಸ್ಟ್ಯಾಂಡ್ ಆಯ್ತು ಎಲ್ಲ? Manager account. Yes, ma'am. Madam. Madam, manager account data ಆಗಲ್ಲ ಏನ್ರಿ ಮೇಡಮ್? ಮ್ಯಾನೇಜರ್ ಅಕೌಂಟ್ ಡೆಟಾರ್ ಆಗಲ್ರಿ, ಯಾಕಂದ್ರೆ ನಾವು ಸ್ಯಾಲರಿ ಪೇ ಮಾಡತ್ತೀವಿ. ವಿ ಆರ್ ಪೇಯಿಂಗ್ ದಟ್ ಸ್ಯಾಲರಿ ಟು ಪರ್ಸನ್ ಓನ್ಲಿ. ಎಸ್ ಅನ್ನು. ಸೊ ನಾವು ಇಲ್ಲಿ ಎಕ್ಸ್ಪೆನ್ಸಸ್ ನ ಕನ್ಸಿಡರ್ ಮಾಡ್ತೀವಿ. ಓಕೆ, ಹಿಯರ್ ವಿ ವಿಲ್ ಕನ್ಸಿಡರ್ ದಿ ಎಕ್ಸ್ಪೆನ್ಸ್ ಅಕಾರ್ಡಿಂಗ್ ಟು ದಿ ರೂಲ್. ಸ್ಯಾಲರಿ ಹಾಕ್ತೀವಲ್ಲ. ಸ್ಯಾಲರಿ ತಗೋಬೇಕ್ರಿ, ಮ್ಯಾನೇಜರ್ ಅಂತ ತಗೋಬೇಡ್ರಿ. ಓಕೆ, ವಿ ಶುಡ್ ನಾಟ್ ಟೇಕ್ ದಿ ಮ್ಯಾನೇಜರ್ ನೇಮ್, ವಿ ಹ್ಯಾವ್ ಟು ಟೇಕ್ ದಿ ಸ್ಯಾಲರಿ. ಓಕೆ, ಸ್ಯಾಲರಿ Yes, clear, ma'am. to cash account. The salary paid to manager. Cash is going out of the business, so that is paid to a manager. Cash is going out of, no, you write it like this: being salary paid to manager. Okay, what is the amount? 25,550 rupees, ma'am.
700 madam. 700. 700. Okay. So after writing all these things, total ಮಾಡ್ರಿ. ಮಾಡಿದ್ರಿಲ್ರಿ ಫಸ್ಟ್ ಟೋಟಲ್ ಹೆಂಗ್ ಮಾಡಿದ್ರಿ ಗೊತ್ತದ ಇಲ್ರಿ? ಯು ರಿಮೆಂಬರ್ ಟೋಟಲ್ ಡೆಬಿಟ್ ಮತ್ತೆ ಕ್ರೆಡಿಟ್ ಕಾಲಮ್ ಟೋಟಲ್ ಮಾಡ್ರಿ. ಟೋಟಲ್ ಮಾಡಿ ಬರೀರಿ. ಓಕೆ, ಡೆಬಿಟ್ ಪೂರ್ತಿ ಎಲ್ಲಾನು all the 11 transaction whatever we have passed the journal, so add all those things ಎಲ್ಲ ಟೋಟಲ್ ಮಾಡಿ ಡೆಬಿಟ್ ಮತ್ತೆ ಕ್ರೆಡಿಟ್ ಕಾಲಮ್ ಅಲ್ಲಿ ಬರೀರಿ. ಓಕೆ, is it clear? Is it clear? Yes ma'am. ಇಲ್ಲಿ ನೋಡ್ರಿ, ಇಲ್ಲೇ ಕೇರ್ಫುಲ್ ಆಗಿರ್ಬೇಕು. ಗೂಡ್ಸ್ ಅಂತ ಮೆನ್ಷನ್ ಬಂದಾಗ ಪರ್ಚೇಸ್ ಅಂತ ಹೇಳಿ ಬರಿಬೇಕು. ಕ್ಯಾಶ್ ಅಂತ ಇತ್ತಂದ್ರೆ ಡ್ರಾಯಿಂಗ್ಸ್ ಅಕೌಂಟ್ ಡೇಟಾ ಟು ಕ್ಯಾಶ್ ಅಕೌಂಟ್. ಬಟ್ ಹಿಯರ್ ದೇ ಹ್ಯಾವ್ ನಾಟ್ ಮೆನ್ಷನ್ ದಿ ಕ್ಯಾಶ್, ದೇ ಹ್ಯಾವ್ ಮೆನ್ಷನ್ ದಿ ಗೂಡ್ಸ್ ಅಂತ ಹೇಳಿ ಮೆನ್ಷನ್ ಮಾಡ್ಯಾರ. ಸೊ ಗೂಡ್ಸ್ ಅಂತ ಮೆನ್ಷನ್ ಮಾಡಿದಾಗ ಯು ಹ್ಯಾವ್ ಟು ರೈಟ್ ದಿ ಪರ್ಚೇಸ್. ಅಂಡ್ ಹಿಯರ್ ಆಲ್ಸೋ ಸ್ಯಾಲರಿ ಟು ಮ್ಯಾನೇಜರ್ ಅಂತ ಬಂದದ. ಸೊ ಯು ಹ್ಯಾವ್ ಟು ರೈಟ್ ದಿ ಸ್ಯಾಲರಿ ಅಕೌಂಟ್ ಡೇಟಾ ಟು ಕ್ಯಾಶ್ ಅಕೌಂಟ್ ಅಂತ. Is it clear? Is it clear to everyone? Yes, ma'am. Yes, ma'am. Yes ma'am. So ನಾಳೆ ಕ್ಲಾಸ್ ಅಲ್ಲಿ we will discuss some other problem. Okay, ಅಂಡರ್ಸ್ಟ್ಯಾಂಡ್ ಆಗತ್ತದಿಲ್ರಿ? ಮತ್ತಿಲ್ಲ ಕನ್ಫ್ಯೂಸ್ ಆಗತ್ತದ? ಸ್ಯಾಲರಿ ಪೇಡ್ ಟು ಮ್ಯಾನೇಜರ್ ಇರ್ಬೋದಿಲ್ಲ, ರೆಂಟ್ ಪೇಡ್ ಟು ಓನರ್ ಅವರ ಲ್ಯಾಂಡ್ ಲಾರ್ಡ್, ಈ ತರ ಏನಾದ್ರು ಬಂದಾಗ ವಿ ಹ್ಯಾವ್ ಟು ಟೇಕ್ ದಿ ಎಕ್ಸ್ಪೆನ್ಸ್ ಓನ್ಲಿ. ಪರ್ಸನ್ ಹೆಸರು ತಗೋಬೇಡ್ರಿ, ಎಕ್ಸ್ಪೆನ್ಸಸ್ ಅಂತಾನೆ ತಗೋಬೇಕು. ಪೇಡ್ ಸ್ಯಾಲರಿ ಟು ಮ್ಯಾನೇಜರ್ ಆರ್ ಪೇಡ್ ರೆಂಟ್ ಟು ಅ ಲ್ಯಾಂಡ್ ಲಾರ್ಡ್, ಈ ತರ ಏನಾದ್ರು ಟ್ರಾನ್ಸಾಕ್ಷನ್ ಆಗಿ ಬಂದಾಗ ರೆಂಟ್ ಅಕೌಂಟ್ ಡೇಟಾ ಟು ಕ್ಯಾಶ್ ಅಕೌಂಟ್ ಅಂತಾನೆ ತಗೋಬೇಕು. ಓಕೆ, ಸೊ ಡೋಂಟ್ ಟೇಕ್ ದಿ ಲ್ಯಾಂಡ್ ಲಾರ್ಡ್ ನೇಮ್. ಓಕೆ, ಸೊ ಎಕ್ಸ್ಪೆನ್ಸಸ್ ಮತ್ತೆ ನಮ್ ಕ್ಯಾಶ್ ಮೇನ್ ಇಂಪಾರ್ಟೆಂಟ್. ಎಸ್, ಸೊ ಸ್ಯಾಲರಿ